ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಕಳೆದ ಬಾರಿ ರಿಸಲ್ಟ್ ಬಂತು, SSLC ಎಕ್ಸಾಮ್ ಬರೆದಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳ ರಿಸಲ್ಟ್ ಬಂತು. ಆ ರಿಸಲ್ಟ್ ನಲ್ಲಿ ಕೊಪ್ಪಳಕ್ಕೆ ಹೊಂದ್ಕೊಂಡಿರ್ತಕ್ಕಂಥ 5 ಕಿಲೋಮೀಟರ್ ಸಮೀಪದಲ್ಲಿರ್ತಕ್ಕಂಥ ಹಲಗೇರಿ ಗ್ರಾಮದ ಈ ಒಂದು ರಾಜರಾಜೇಶ್ವರಿ ಚಿಣ್ಣರ ಲೋಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಏನ್ ಕಾಣ್ತಾ ಇದೆ, ಈ ಶಾಲೆ ಬಂದುಬಿಟ್ಟು ಕಳೆದ ಬಾರಿ 98% ಗಳಿಸುವ ಮುಖಾಂತರ ಒಂದು ಹಲಗೇರಿ ಮತ್ತು ಕೊಪ್ಪಳಕ್ಕೆ ಕೀರ್ತಿ ತಂದಿರತಕ್ಕಂಥದ್ದು. ಇವತ್ತು ನಾವು ಈಗ ನಿಮಗೆ ಕಾಣ್ತಿರ್ತಕ್ಕಂತಹ ರಾಜರಾಜೇಶ್ವರಿ ಶಾಲೆಗೆ ಭೇಟಿ ಕೊಟ್ಟಿದ್ದೀವಿ. ಬನ್ನಿ, ಈ ಶಾಲೆಯ ಬಗ್ಗೆ ಇರ್ತಕ್ಕಂಥ ಏನಿದ್ದಾರೆ ಶಿಕ್ಷಕರ ಕಾಳಜಿ ಎಷ್ಟಿದೆ ಮತ್ತು ವಿದ್ಯಾರ್ಥಿಗಳ ಈ ಸಾಧನೆಗೆ ಏನೆಲ್ಲ ಪೂರಕಗಳಾದವು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಎಸ್, ಬನ್ನಿ. ವಿಶಾಲವಾಗಿರ್ತಕ್ಕಂಥ ಈ ಶಾಲೆಯ ಮೈದಾನ ಬಹಳ ಖುಷಿ ಅನ್ಸುತ್ತೆ ನೋಡಕ್. ಒಂದ್ ರೀತಿ ಮಕ್ಕಳ ಚಿಣ್ಣರ ಲೋಕದಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನೆಲ್ಲ ಆಟಕ್ಕೆ ಸಾಮಾನುಗಳು ಬೇಕು ಅವೆಲ್ಲ ಕಾಣ್ತಾ ಇದ್ದಾವೆ. ಅದರ ಜೊತೆಗೆ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಯಾರೆಲ್ಲ ಎಕ್ಸ್ಪರ್ಟ್ ಟೀಚರ್ಸ್ ಇದ್ದಾರೆ ಅವ್ರನ್ನೂ ಪ್ರಶ್ನೆ ಮಾಡ್ತಾ ಹೋಗೋಣ. ಬಟ್ ಒಂದೇನಂತಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಮಕ್ಕಳಲ್ಲಿ ಎಷ್ಟೊಂದು ಸಂಸ್ಕೃತಿ ಇದೆ ಅಲ್ವಾ. ಇದು ಆ್ಯಕ್ಚುಲಿ ಶಾಲೆಯಲ್ಲಿ ಬೇಕು ಈ ಥರದ ಒಂದು ನೀತಿ ಪಾಠ. ಏನಂತಂದರೆ ತಮ್ಮ ಪಾದರಕ್ಷೆಗಳನ್ನು ಎಷ್ಟೊಂದು ನೀಟಾಗಿ ವ್ಯವಸ್ಥಿತವಾಗಿ ಬಿಟ್ಟಿದ್ದಾರಲ್ಲ, ಇದು ನಿಜವಾಗ್ಲೂ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಮಕ್ಕಳಲ್ಲಿ. ನೋಡಿ, ಊಟಕ್ಕೆ ಹೋಗ್ತಾ ಇದ್ದಾರೇನೋ, ಊಟಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ಎಷ್ಟು ನೀಟಾಗಿ ಹೋಗ್ತಾ ಇದ್ದಾರಲ್ವಾ. ಎಸ್, ಇದು ವಿನಯತೆ ಅಂತಕ್ಕಂಥದ್ದು ಎಸ್ಪೆಷಲಿ ಮಕ್ಕಳಲ್ಲಿದ್ದರೆ ಶಿಕ್ಷಣ ಅಂತಕ್ಕಂಥದ್ದು ಒಲ್ದು ಬರುತ್ತೆ ಅನ್ನೋದು. ಬನ್ನಿ ಮುಂದೆ ನೋಡ್ತಾ ಹೋಗೋಣ. My name is Lenza. I'm from Nagaland, the spoken teacher of Rajarajeshwari Residential School, Halagiri. I'm taking the classes from the primary sections to higher classes, and then which I talk about the English, the primary section where I teach the grammar. ಲೋಕ ಇಲ್ಲಿ ಚಿಣ್ಣರು ಒಂದು ಟೇಬಲ್ ಡಿಸ್ಕಷನ್ ಮುಖಾಂತರ ಇಲ್ಲಿ ಕಲಿತಕ್ಕಂಥ ಒಂದು ಫ್ಯಾಸಿಲಿಟಿ ಇದೆ ಅನ್ಸುತ್ತೆ. Say the next animal name. You know the animal name? Provide milk. See, ox, how it is useful to us? It protect our house. Okay, for a riding purpose we are using the horse here. Is this a past, present or future tense? This is a past tense. Change it to. This is a present tense. Change it to past. We have to change right into wrong. Okay? Or maybe you can change it to present tense. How will we do? Sir, Saranappa Pushti ಅಂತ ನಮ್ಮದು ಸಾಲ್ಬಾಯಿ ಸರ್, ಯಲಬುರ್ಗಾ ತಾಲೂಕು ಸಾಲ್ಬಾಯಿ ಇದೆ. ಹೌದು ಸರ್, ಇಲ್ಲೇ ಬಿಟ್ಟಿದ್ವಿ ನಾವು 19, 20, 21, 21ನೇ ಸಾಲಾಗ ಇಲ್ಲೇ ಬಿಟ್ಟಿದ್ದೀವಿ. 4 ಮತ್ತು 5ನೇ ಕ್ಲಾಸ್ ಕೋಚಿಂಗ್ ರೀ. ಮತ್ತು ಇಲ್ಲಿಂದ ನವೋದಯ ಸೆಲೆಕ್ಷನ್ ಆಗತ್ತನ್ರಿ. ಮತ್ತು ಎಲ್ಲ ಆದರ್ಶ ಮುರಾರ್ಜಿ ಅಷ್ಟು ಬರ್ಸಿದ್ವಿ ಬಿಡ್ರಿ, ಎಕ್ಸಾಮ್ ಎಲ್ಲಾನು ಪಾಸ್ ಆಗಿದ್ದಾವೆ. ಮತ್ತು ನಾವು ನವೋದಯ ಸೆಲೆಕ್ಷನ್ ಮಾಡ್ಕೊಂಡು ಅಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ. ಹೌದು ಸರ್, ಈಗ ನವೋದಯದೊಳಗೆ ನನ್ನ ಸರ್ ಈಗ ಹೌದು ಸರ್, ಇದು ಇಲ್ಲಿ ಇವ್ರ ಕೋಚಿಂಗಿಂದನೇ ನಮ್ಮ ನವೋದಯ ಸೆಲೆಕ್ಟ್ ಆಗಿತ್ತು ಸರ್. ಚಲೋ ಐತೆ ಸರ್, ಒಳ್ಳೆ ಅಭಿಪ್ರಾಯ ಇದಾವ್ರಿ ನಮಗೆ. ಮತ್ತು ಅವಾಗಿಂದ ಇವಾಗವರೆಗೆ ಈಗ ನಮ್ಮ ಹುಡುಗರು ಯಾವನ ಈಗ 4 ಮತ್ತು 5ನೇ ಕ್ಲಾಸ್ ಇತ್ತು ಒಂದು ಇಲ್ಲೇ ಬಿಡ್ಬೇಕಂತ ನಾವು ಅವಾಗ ಇನ್ನು ಅಭಿಮಾನದಿಂದ ಇವತ್ತು ಕೂಡ ಈಗ ಇನ್ನೂ ಒಂದು ಅಡ್ಮಿಷನ್ ತಗೊಳಕ್ಕೆ ಬಂದೀವಿ ಸರ್ ನಾವು ಇಲ್ಲಿಗೆ. ಹ್ಞೂ ಸರ್. ವೀರಣ್ಣ ಕಂಬಳಿ ಸರ್ ಅವರೇ ನಮಸ್ಕಾರ, ಬನ್ನಿ ಸರ್, ಪ್ಲೀಸ್ ವೆಲ್ಕಮ್. ಒಂದು ನಿಮಿಷ ಮೈಕ್ ಹಾಕ್ಬಿಡ್ತೀನಿ ನಿಮಗೆ. ಹೇಗಿದ್ರಿ ವೀರಣ್ಣ ಕಂಬಳಿ ಸರ್? ಚೆನ್ನಾಗಿದೆ ಸರ್, ಟಾಪ್ ಚೆನ್ನಾಗಿದೆ. ನಾನು ನಿಮ್ಮ ಬಗ್ಗೆ ಬಹಳ ಕೇಳಿದ್ವಿ, ಸೊ ಹಾಗಾಗಿ ಆನ್ ದ ವೇ ಹಲಗೇರಿ ಬಂದಿದ್ದು ನಿಮ್ಮ ಶಾಲೆ ಬಗ್ಗೆ ಒಂದು ಸುದ್ದಿ ಮಾಡೋಣ. ಓಕೆ, ವೆಲ್ಕಮ್ ಸರ್. ಥ್ಯಾಂಕ್ ಯು. ಬಹಳ ನವೋದಯಕ್ಕೆಲ್ಲ ಸೆಲೆಕ್ಷನ್ ಆಗಿದ್ರಂತ. ಹೌದು ಸರ್, ಪ್ರತಿ ವರ್ಷ ಮಾಡ್ತೀನಿ ಸರ್. ನನಗೆ ಒಂದು ಖುಷಿಯಾಗಿದೆ ಏನಂದ್ರೆ ನಾಗಾಲ್ಯಾಂಡ್ ಇಂದ ಟೀಚರ್ಸ್ ಕರೆಸಿದ್ರಿ. 3 ಜನ ಟೀಚರ್ಸ್ ಇದ್ದಾರೆ. ಹೆಂಗ್ ಪಾಠ ಎಲ್ಲ ಅವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮಕ್ಕಳಿಗೆ? ಸರ್, ಅವ್ರು ಕರೆಸಿರೋ ಉದ್ದೇಶನೇ ಗ್ರಾಮೀಣ ಪ್ರದೇಶದ ಮಕ್ಕಳು ನಮ್ಮಲ್ಲಿ ಜಾಸ್ತಿ ಓದ್ತಾ ಇದ್ದಾರೆ. ಅವರಲ್ಲಿ ಒಂದು ಇಂಗ್ಲಿಷ್ ಚೆನ್ನಾಗಿ ಮಾತನಾಡೋ ಕಲೆ, ಬರೆಯೋದಾಗ್ಲಿ ಓದೋದಾಗ್ಲಿ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕಾಗಿನೇ ಕಳಿಸಿ. ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ನ ಮಾತಾಡ್ತಾರೆ ಸರ್, ಅಷ್ಟು ಇಂಗ್ಲಿಷ್ ಆಗಿ ಮಾತಾಡ್ತಾರೆ ಸರ್. ಈಗ ಆಲ್ರೆಡಿ ಅವರು 2 ತಿಂಗಳಲ್ಲಿ ಸುಮಾರು ಮಕ್ಕಳು ಬದಲಾವಣೆ ಆಗಿದೆ. ಅಂದ್ರೆ ಈ ಸ್ಪರ್ಧಾತ್ಮಕ ಜಗತ್ತು ಇವಾಗ ಹೆಂಗಂತಂದ್ರೆ ಪ್ರೈವೇಟ್ ಸ್ಕೂಲ್ ಅಂದ ತಕ್ಷಣ ಕಾಂಪಿಟೇಷನ್ ಜಾಸ್ತಿ.
ಹೌದು ಸರ್, ಹೌದು. ಈ ನಾಗಾಲ್ಯಾಂಡ್ ಇಂದ ಟೀಚರ್ಸ್ ಕರ್ಸಿದ್ರಿ ಅಂದ್ರೆ ಬಹಳ ಮೇಂಟೆನೆನ್ಸ್ ಅಲ್ಲ, ಅವ್ರ ಸ್ಯಾಲ್ರಿ ಎಕ್ಸೆಟ್ರಾ ಇದೆ ಸರ್. ಗ್ರೇಟ್ ಅಲ್ಲ. ಮಕ್ಕಳಿಗೆಲ್ಲ ಒಂದು ಒಳ್ಳೆ ಮಾಡ್ಬೇಕು ಸರ್, ಮಕ್ಕಳಿಗೋಸ್ಕರ. ಈಗ ಮಕ್ಕಳಿಂದ ನಾವು ಹೌದು. ಮಕ್ಕಳಿಗೋಸ್ಕರ ಏನಾದ್ರು ಮಾಡ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಈ ಇಂಗ್ಲಿಷ್ಗೋಸ್ಕರ ಅವ್ರು ಕರ್ಸಿದ್ವಿ. ಈ ಶಾಲೆಯನ್ನ ಯಾವಾಗ ಪ್ರಾರಂಭ ಮಾಡಿದ್ರಿ ಸರ್ ಈ ಸ್ಕೂಲ್ ಬಂದು ನಾನು 2007ರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. 2007ರಲ್ಲಿ ಮೊದಲು ಅಲ್ಲಿ ಕೋಚಿಂಗ್ ಕ್ಲಾಸಸ್ ತರ ಮಾಡಿದ್ವಿ. ಆನಂತರ ಅದು ಅಟೆಂಡೆನ್ಸ್ ಪ್ರಾಬ್ಲಮ್ ಆಗಿ ಸ್ಕೂಲ್ ಅನಿವಾರ್ಯ ಮಾಡಲೇಬೇಕಾಯ್ತು. ಸೊ 2009ರಲ್ಲಿ ಸ್ಕೂಲ್ ಎಸ್ಟಾಬ್ಲಿಷ್ ಆಗಿದೆ ಸರ್. 9ರಿಂದ ಎಸ್ಟಾಬ್ಲಿಷ್. ಹೌದು ಸರ್, ಹೌದು ಸರ್. ಸೊ ಇವಾಗ 26 ಜರ್ನಿ, ಇವಾಗ 26ನೇ. ಓಕೆ, ಈಗ ನೀವು ಫಸ್ಟ್ ಕೋಚಿಂಗ್ ಪ್ರಾರಂಭ ಮಾಡಿದ ನಂತರ ಶಾಲೆ ಮಾಡಿದ್ರಿ. ಹೌದು ಸರ್. ಬಹುತೇಕ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಹೋಯ್ತು. ಹೌದು ಸರ್. ಕಳೆದ ಬಾರಿ 98% ರೀಚ್ ಆಗಿದೆ. ಹೌದು ಸರ್, 98.44. ಅದು ಖುಷಿ ಅನ್ಸುತ್ತೆ. ಹೆಂಗ ಅನ್ಸುತ್ತೆ ನಿಮ್ಮ ವಿದ್ಯಾರ್ಥಿಗಳಿಗೆ? ತುಂಬಾ ಖುಷಿ ಆಗುತ್ತೆ ಸರ್. ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥ ಒಂದು ಶಿಕ್ಷಕರ ತಂಡ ತುಂಬಾ ನಿಸ್ವಾರ್ಥತೆಯಿಂದ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ, ವೈಯಕ್ತಿಕ ಕಾಳಜಿ ವಹಿಸಿ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿರೋದ್ರಿಂದ ಮಕ್ಕಳ ಪ್ರಯತ್ನದಿಂದಾಗಿನೂ ಕೂಡ ಏನಾಗಿದೆ ಅವತ್ತೊಂದು ಒಳ್ಳೆ ಫಲಿತಾಂಶ ಬಂದಿದೆ. ಎಷ್ಟು ಜನ ಸಿಬ್ಬಂದಿಗಳು ಟೀಚರ್ಸ್ ಇದ್ದಾರೆ ಸರ್? ನಮ್ಮಲ್ಲಿ ಈಗ ಪ್ರೆಸೆಂಟ್ ಒಂದು ಅಬೌವ್ 30 ಮೆಂಬರ್ಸ್ ಟೀಚಿಂಗ್ ಸ್ಟಾಫ್. 30 ಜನಕ್ಕಿಂತ ಹೆಚ್ಚೇ ಇದ್ದಾರೆ. ಹೌದು ಸರ್. ಚಿಣ್ಣರ ಲೋಕ ಅಂತ ಹೆಸರು ಬರ್ದಿರಿ ಮುಂದ್ಗಡೆ. ಹೌದು ಸರ್. ಅಂದ್ರೆ ಏನೆಲ್ಲ ಚಿಣ್ಣರಿಗೆ? ಅಂದ್ರೆ ಈ ನರ್ಸರಿ ಮತ್ತು LKG UKG ಗೆ ನಾವು ಚಿಣ್ಣರ ಲೋಕ ಅಂತ ಸ್ಪೆಷಲಿ ಆ ಮಕ್ಕಳಿಗೆ ಆಟೋಟಗಳು ಈ ಪಾಠವನ್ನ ಹೆಂಗ್ ಕಲ್ಸ್ಬೇಕಂತ ಸರ್, ಪುಸ್ತಕವನ್ನ ಹೊರಗಿಟ್ಟು ಆಟದ ಮುಖಾಂತರ, ನೃತ್ಯದ ಮುಖಾಂತರ ಬೇರೆ ಬೇರೆ ವಿಧದಲ್ಲಿ ಮಕ್ಕಳಿಗೆ ಕಲಿಸ್ಬೇಕು. ಜಾಸ್ತಿ ಆಡ್ತಾನೆ ಕಲ್ತಂಗೆ. ಆಟ ಆಡ್ತಾನೆ ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಹಾಗಾಗಿ ಅವ್ರಿಗಾಗಿ ನಾನು ಒಂದು ಆಟದ ಒಂದು ಸಾಮಾನ್ಯ ಜಾರು ಬಂಡಿ, ಜೋಕಾಲಿ ಎಲ್ಲ, ಮತ್ತು ಅವ್ರು ಕೂಡ್ಲಿಕ್ಕೆಲ್ಲ ಕುರ್ಚಿ, ಟೇಬಲ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಸರ್ ಆ ಚಿಣ್ಣರ ಲೋಕಕ್ಕೆ. ನಿಮ್ಮ ಹಳೆ ವಿದ್ಯಾರ್ಥಿ ಒಬ್ಬರ ಪಾಲಕರನ್ನು ಮಾತಾಡಿಸಿದೆ ನಾನು ಇವಾಗ. ಸರ್, ಇಲ್ಲ ಚೆನ್ನಾಗಿ ಕಲ್ತಿದ್ದಾರೆ, ನವೋದಯಕ್ಕೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ಪ್ರತಿ ವರ್ಷನೂ ನವೋದಯಕ್ಕೆ ಸಾಕಷ್ಟು ಮಕ್ಕಳು ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಈಗ ಬಹುತೇಕ ಗ್ರಾಮೀಣ ಭಾಗ, ಹಲಗೇರಿ ಅಂದ ತಕ್ಷಣ ಗ್ರಾಮೀಣ ಭಾಗ. 5 ಕಿಲೋಮೀಟರ್ ಸಮೀಪ ಇದ್ರು ಇದು ಹಲಗೇರಿ ಅಂದ್ರೆ ಗ್ರಾಮೀಣ ಭಾಗ ಬರುತ್ತೆ. ಎಲ್ಲ ಫೀಸ್ ಎಲ್ಲ ಹೆಂಗೆ? ಬಹುತೇಕ ಹೊರೆ ಆಗ್ತಾ ಹೆಂಗೆ? ತುಂಬಾ ಕಡಿಮೆ ಫೀಸ್ ಸರ್. ತುಂಬಾ ಕಡಿಮೆ. ಹೌದು ಸರ್. ನಮ್ದು ಸ್ಟಾರ್ಟಿಂಗ್ ಬಂದು ಕೇವಲ 8,000 ರೂಪಾಯಿ ಫೀಸ್ ಬಂತು ಸರ್. ಅಬ್ಬಾ, ಹೌದಾ? ಯಾಕಂದ್ರೆ ಡೊನೇಷನ್ ಲಕ್ಷ ಗಟ್ಟಲೆ ಏರ್ಬಿಟ್ಟಿದೆ ಪ್ರೈವೇಟ್ ಸ್ಕೂಲ್ ಅಂದ ತಕ್ಷಣ. ಅದ್ರಲ್ಲೂ ಬಡವರ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ ಅಂದ್ರೆ ನಾವ್ ಆತರ ಇಲ್ಲ ಸರ್. ಕೇವಲ 8,000 ಫೀಸ್ ಇಂದ ಹಿಡಿದು 12,000 ಫೀಸ್ ಲಾಸ್ಟ್ ಸರ್. ಅದ್ರಲ್ಲೂ ನಾಗಾಲ್ಯಾಂಡ್ ಟೀಚರ್ಸ್ ಒಂದು ಪಾಠ ಮಾಡ್ತಿದ್ದಾರೆ. ವಿಶೇಷವಾಗಿ ನಾನು ಒಂದು ಕ್ಲಾಸ್ ನೋಡಿದೆ, ನಾನು ಡಿಜಿಟಲೈಸ್ಡ್ ಬೋರ್ಡ್ ಇದೆ, ಆ ಬೋರ್ಡ್ ಮುಖಾಂತರನೇ ಬರವಣಿಗೆ ಮುಖಾಂತರ ಅಲ್ಲಿ ಟೀಚರ್ ಪಾಠ ಇದೆ ಸರ್. ನಾವು ಇವತ್ತು ನೋಡ್ಲಾಗಿ ಸರ್, ಸಿಟಿಯಲ್ಲಿರೋ ಯಾವುದೇ ಸ್ಕೂಲ್ಗಿಂತ ನಾವು ಕಡಿಮೆ ಇಲ್ಲ ಅನ್ನೋ ರೀತಿ ಇವತ್ತು ಡಿಜಿಟಲೀಕರಣ ಆಗಿರ್ಬೋದು, ಒಳ್ಳೆ ಶಿಕ್ಷಕರಾಗಿರ್ಬೋದು, ಅದು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಸರ್. ಎಲ್ಲಾ ರೀತಿಯಿಂದಲೂ ನಂದೇನ್ ಸರ್, ಮಕ್ಕಳ ಫೀಸ್ ಮಕ್ಕಳಿಗೆ ಮುಟ್ಟಬೇಕಲ್ಲ, ವಾಪಸ್ ಎಜುಕೇಶನ್ ಆಗಿ ಮುಟ್ಟಬೇಕು. ಈ ತರದ ಒಂದು ಮೆಂಟಾಲಿಟಿ ಬಹುತೇಕ ಪ್ರೈವೇಟ್ ಸ್ಕೂಲ್ ನವ್ರಿಗೆ ಬಂದ್ಬಿಟ್ಟಿದ್ರೆ ಬಹುತೇಕ ಜನರಿಗೆ. ಇಷ್ಟೊತ್ತಿಗೆ ಎಷ್ಟೋ ವಿದ್ಯಾರ್ಥಿಗಳು ಅಥವಾ ಅವ್ರ ಪಾಲಕರು ಈ ಫೀಸ್ ಕಟ್ಟ ಹೊರೆಯಿಂದ ತಪ್ಸ್ಕೊಂಡ್ಬಿಟ್ಟಿರ್ತಿದ್ರೆ. ಅದೇ ಸರ್ ಕಾಪಾಡೋದು. ಇವತ್ತೇನೋ ಬಡವ್ರ ಮಕ್ಕಳಿಗೆ, ಮಧ್ಯಮ ವರ್ಗದವ್ರಿಗೆ ಫೀಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀವಲ್ಲ ಸರ್, ಅದೇ ಇವತ್ತು ನಮಗೆ ಕಾಪಾಡೋದು. ಎಲ್ಲ ಶಾಲೆಗಳಲ್ಲಿ ನೋಡಿದೆ, ಎಲ್ಲ ಕ್ಲಾಸ್ಗಳಿಂದ ಹಿಡಿದು ಪ್ರತಿಯೊಂದ್ ಕಡೆ CC ಕ್ಯಾಮ್ರಾ ಫುಟೇಜ್ ಇದು ಸಿಗುತ್ತೆ. ಒಂದು 40ಕ್ಕಿಂತ ಹೆಚ್ಚು ಕ್ಯಾಮ್ರಾ ಅಳವಡಿಸಿದೆ. ಅಂದ್ರೆ ಮಕ್ಕಳ ರಕ್ಷಣೆ ಅನ್ನೋದು ಅಂತ ರಕ್ಷಣೆಗೋಸ್ಕರ ವಿಷಯ ಐತೆ. 1 to 10th ಈ ಪ್ರೆಸೆಂಟ್ 1 to 10th ಇದೆ ಸರ್. ಮುಂದೆ ಕಾಲೇಜಿಂದ ಏನು ವಿಚಾರಗಳಿಲ್ಲ ಸರ್. ಮುಂದೆ ಶಾಂಭವಿ ಆಶೀರ್ವಾದ, ಎಲ್ಲ ಒಂದು ಪಾಲಕರ ಸಹಕಾರ ನೋಡೋಣ ಸರ್. ಮುಂದೆ ಈ ಸದ್ಯ ಅಂತೂ 10ನೇ ತರಗತಿ ಹೊರಗಿದೆ, ಈಗ 7th ಬ್ಯಾಚ್ ಮುಗಿದಿದೆ ಸರ್. ಅಂದ್ರೆ ಸ್ಥಳೀಯ ಶಿಕ್ಷಣನ ಅಥವಾ CBSE ಈ ತರ? ನಮ್ದು ಸ್ಟೇಟ್ ಸರ್, ಸ್ಟೇಟ್ ಬೋರ್ಡ್ ಸರ್. ಸ್ಟೇಟ್ ಅಲ್ಲೇ ವಿಶೇಷವಾಗಿ ಕಲಿಸ್ತಾ ಇದ್ರೆ? ಹೌದು ಸರ್. ಸ್ಟೇಟ್ ಬೋರ್ಡ್ ಸಿಲೆಬಸ್ ಜೊತೆಗೆ ಈ ನಮ್ಮ ಶಾಲೆಯಲ್ಲಿರೋ ಮಕ್ಕಳಿಗೆ NCERT ಅಂದ್ರೆ ಎಲ್ಲಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನು ಕೂಡ ವಿಶೇಷವಾಗಿ ಪಠ್ಯದ ಜೊತೆಗೆ ಬೋಧನೆ ಮಾಡ್ತೀವಿ. ಅಂದ್ರೆ ಓನ್ಲಿ ಟೀಚಿಂಗ್ ಅಥವಾ ಮತ್ತೆ ಮಾನಸಿಕ ಸದೃಢವಾಗಿ ಇರಲು ಆಟೋಟಗಳು? ಮಾನಸಿಕ ಸದೃಢತೆಗಾಗಿ ಮಕ್ಕಳಿಗೆ ಯೋಗ, ಧ್ಯಾನ, ಕರಾಟೆ ಅಂತ ಒಂದು ಸ್ಪೋರ್ಟ್ಸ್ ಅನ್ನು ಏರ್ಪಡಿಸ್ತೀವಿ. ಎಲ್ಲ ಇದೆ ಹಾಗಾದ್ರೆ? ಎಲ್ಲ ಇದೆ. ಬನ್ನಿ ಒಂದ್ಸರಿ ಸ್ಕೂಲ್ ನೋಡೋಣ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ 1 to 10th ಇದೆ. ಆಲ್ಮೋಸ್ಟ್ ಕ್ರೀಡಾಂಗಣ ಅಂದ್ರೆ ಎಲ್ಲ ಆಟೋಟಗಳಿಗೆ 2 ಎಕರೆ ಜಮೀನು, ಮೈದಾನ 2 ಎಕರೆ ಜಮೀನು ಸರ್. ಎಲ್ಲ ಖೋ-ಖೋ, ಕಬಡ್ಡಿ, ವಾಲಿಬಾಲ್ ಅಂದ್ರೆ ಹೊರಾಂಗಣ ಆಟಗಳಿವೆ ಸರ್. ಒಳಾಂಗಣ ಆಟಗಳು ಇದೆ. ಕರಾಟೆ ಏನಾದ್ರು ಇದೆ ಸರ್. ಕರಾಟೆ ಇದೆ ಸರ್. ಅಂದ್ರೆ ಈಗೆಲ್ಲ ಮಕ್ಕಳು ಹೊಸದಾಗಿ ಬಂದಿದ್ದಾರೆ. 4 ಜೂನ್ ಇಂದ ಅವರಿಗೆ ಸ್ಟಾರ್ಟ್ ಮಾಡ್ತೀವಿ. ಇದೆಲ್ಲ 10th ಕ್ಲಾಸ್? ಇದು 10ನೇ ಕ್ಲಾಸ್. ಬನ್ನಿ. ಇವರು 10ನೇ ತರಗತಿ ಟೀಚರ್ ಅವರೇ ಪಾಠ ಮಾಡ್ತಿರೋದು? ಹಾ ಸರ್. ಸ್ಪೋಕನ್ ಇಂಗ್ಲಿಷ್ ಮಾಡ್ತಾ ಇದ್ದಾರೆ ಸರ್. Very good afternoon. Sit down.
ಸೊ ಇವರು ಇಲ್ಲಿ 9ನೇ ತರಗತಿ ಮುಗಿಸಿ 10ನೇ ತರಗತಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿ. ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ 9 ಮುಗಿದು 10ನೇ ತರಗತಿಗೆ ಬಂದಿದ್ದಾರೆ. ಸೊ ಪರ್ಸೆಂಟೇಜನ್ನು ಉತ್ತಮಗೊಳಿಸುವ ಉದ್ದೇಶಕ್ಕಾಗಿ ನಾವು ಅವ್ರನ್ನ ಬೇಸಿಗೆಯಲ್ಲೂ ಕೂಡ ರಜೆ ಕೊಟ್ಟಿಲ್ಲ. ಬೇಸಿಗೆಯಲ್ಲಿ ಕೂಡ ರಜೆ ಇಲ್ಲ. 10ನೇ ತರಗತಿ ಆಗಿರೋದ್ರಿಂದ 10ನೇ ತರಗತಿ. ಕಮ್ಮಿ. ಏನ್ ಹೆಸರು ಪುಟ್ಟ ನಿಮ್ದು? ಕಾವೇರಿ. ಈಗ 10th ಓದ್ತಾ ಇದೆಯಾ? ಈಗ ರಜೆ ಇದೆ ಸ್ಕೂಲು, ಆದ್ರೂ ಎಲ್ಲ ಸ್ಪೋಕನ್ ಎಲ್ಲ ಕೊಡ್ತಾ ಇದಾರೆ ಟೀಚಿಂಗ್. ಓಕೆ, ಹೆಂಗ್ ಅನ್ಸುತ್ತಪ್ಪಿ? ನಮಗೆ ತುಂಬಾ ಮುಂದೆ ನಾವು ಪರ್ಸೆಂಟೇಜ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಸ್ಕೂಲ್ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಆಗಬೇಕು ಅಂತಂದು ನಮ್ಮ ಸರ್ ಎಲ್ಲ ಪ್ರಯತ್ನನೂ ಮಾಡ್ತಿದ್ದಾರೆ. ಹಾಗೆ ನಾವು ಕೂಡ ಓದಿ ಪರ್ಸೆಂಟೇಜ್ನ ಮಾಡ್ತೀವಿ. ಅಂದ್ರೆ ಇವಾಗ ಪರ್ಸೆಂಟೇಜ್ ಹೈಕ್ ಮಾಡೋದು ನಿಮ್ ಸರ್ ಕಡೆ ಅಷ್ಟೇ ಅಲ್ಲ, ನಿಮ್ ಕಡೆ ಪ್ರಯತ್ನ ಜಾಸ್ತಿ ಇದೆನಾ ಅಲ್ವಾ? ಈಗ ಶಾಲೆ ಅಷ್ಟೇ ಅಲ್ಲದೆ ಮತ್ತೆ ಏನೇನಿದೆ ಸರ್ ನಿಮ್ಮಲ್ಲಿ? ಸರ್ ಮಕ್ಕಳಿಗೆ ಧ್ಯಾನ, ಯೋಗ, ಕರಾಟೆ, ಮತ್ತೆ ವಾಲಿಬಾಲ್, ಖೋ ಖೋ, ಕಬಡ್ಡಿ. ಅಂದ್ರೆ ಓನ್ಲಿ ಶಾಲೆನಾ ಅಥವಾ ರೆಸಿಡೆನ್ಷಿಯಲ್? ಸರ್ ನಮ್ದು ರೆಸಿಡೆನ್ಷಿಯಲ್ ಸ್ಕೂಲ್ ಸರ್. ರೆಸಿಡೆನ್ಷಿಯಲ್ ಹೌದು ಸರ್. ಸೊ ಬನ್ನಿ ಹಾಗಾದ್ರೆ ಅದೊಂದ್ಸರಿ ನೋಡ್ಬೋದು. ಸುಮಾರು ಜನ ಒಂದು ಏನಿಲ್ಲ ಅಂದ್ರೆ ಒಂದು 400-500 ಜನ ವಿದ್ಯಾರ್ಥಿಗಳು ಒಂದೇ ಕಡೆ ನಮ್ಮ ಇಡೀ ಎಲ್ಲ ಹೋಲ್ ಸ್ಕೂಲ್ ಹುಡುಗರು ಸರ್ ಮಧ್ಯಾಹ್ನದ ಊಟವನ್ನು ಇಲ್ಲೇ ಕೂತ್ ಮಾಡ್ತಾರೆ ಸರ್. ಹಾಸ್ಟೆಲ್ ಮಕ್ಕಳಿಗೆ ಇಲ್ಲೇ ಊಟ ವ್ಯವಸ್ಥೆ. ಮತ್ತೆ ಸ್ಟೇಯಿಂಗ್ ಎಲ್ಲ ಇರೋದು ಸರ್ ಮೇಲೆ ಇದೆ ಸರ್. ಮೇಲ್ಗಡೆ ಎಲ್ಲ ವ್ಯವಸ್ಥೆ ಮೇಲೆ ಇದೆ ಸರ್. ಸ್ಟೇಯಿಂಗ್ ಮೇಲೆ. ಸೊ ಕೇಳಿದ್ರೆ ಇಷ್ಟೊತ್ತು ರಾಜರಾಜೇಶ್ವರಿ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ಶಾಲೆ ವೀರಣ್ಣ ಕಂಬಳಿ ಅವರು ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಕೈಗೆಟಕತಕ್ಕಂತಹ ಫೀಸ್ ಇದೆ ಮತ್ತು ಹಲಗೇರಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಬಹುತೇಕ ವಾಸ ಮಾಡ್ತಕ್ಕಂಥ ಜನರಿಗೆ ರೀಚ್ ಆಗ್ತಕ್ಕಂತಹ ಶಾಲೆ, ಹೋಗೋ ಬರೋ ಬಸ್ಸಿನ ವ್ಯವಸ್ಥೆ ಇದೆ ಅಂತ ಬಹಳ ವಿಶೇಷ ಅನಿಸ್ತಾ ಇದೆ. ಎಸ್ಪೆಷಲಿ ನಾಗಾಲ್ಯಾಂಡ್ ಟೀಚರ್ಸ್ ಕಡೆಯಿಂದ ಕರೆದುಕೊಂಡು ಬಂದು ಇಲ್ಲಿನೊಂದು ಎಜುಕೇಶನ್ ಕೊಡ್ತಾ ಇದ್ದಾರೆ. ನೋಡೋಣ, ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ SSLC ಒಂದು ಪರ್ಸೆಂಟೇಜ್ ಚೆನ್ನಾಗಿ ಬಂದಿದೆ. ಎಸ್, ನಿಮ್ಗಳು ಥ್ಯಾಂಕ್ ಯು ಸರ್, ಭಾಳ ಒಳ್ಳೇದಾಗಲಿ. ಭಾಳ ಖುಷಿ ಆಯ್ತು ನಮ್ಮ ಶಾಲೆ ಬಗ್ಗೆ ನಮ್ಮ ಕೊಪ್ಪಳ ನ್ಯೂಸಲ್ಲಿ ಹೇಳ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್.